ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2022ರಲ್ಲಿ ರಿಲೀಸ್ ಆದ ಇನ್ಫ್ಲುಯೆನ್ಸರ್ ಎಂಬ ಸೈಕೊಲಾಜಿಕಲ್ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಒಂದು ಶಾಂತವಾದ ಐಲ್ಯಾಂಡ್ ಬೀಚ್ನಿಂದ. ಕ್ಯಾಮ್ರಾ ಝೂಮ್ ಆಗ್ತಿದ್ದಂತೆ ಅಲ್ಲಿ ಯಾರೋ ಒಬ್ಬರು ಪ್ರಜ್ಞೆ ತಪ್ಪಿ ಮರಳಿನ ಮೇಲೆ ಬಿದ್ದಿರೋದು ಕಾಣಿಸುತ್ತೆ. ಆದ್ರೆ ಆ ಬಿದ್ದಿರೋ ವ್ಯಕ್ತಿ ಯಾರು, ಅಲ್ಲಿಗೆ ಹೇಗೆ ಬಂದ್ರು ಎಂದು ನಮಗೆ ಮುಂದೆ ಗೊತ್ತಾಗುತ್ತೆ. ಇದಾದ ತಕ್ಷಣ ಸೀನ್ ಕಟ್ ಆಗಿ ನಮಗೆ ಮ್ಯಾಡಿಸನ್ ಅನ್ನೋ ಹುಡುಗಿಯನ್ನ ತೋರಿಸ್ತಾರೆ. ಮ್ಯಾಡಿಸನ್ ಫೇಮಸ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್. ಅವಳು ಪ್ರಪಂಚದಾದ್ಯಂತ ಟ್ರಾವೆಲ್ ಮಾಡ್ತಾ ದೊಡ್ಡ ದೊಡ್ಡ ಲಕ್ಸುರಿ ಹೋಟೆಲ್ಗಳು, ಎಕ್ಸೋಟಿಕ್ ರೆಸಾರ್ಟ್ಗಳ ಪರ್ಫೆಕ್ಟ್ ಫೋಟೋ ಹಾಗೂ ವಿಡಿಯೋಗಳನ್ನು ತನ್ನ ಫಾಲೋವರ್ಸ್ ಜೊತೆ ಶೇರ್ ಮಾಡ್ತಿರ್ತಾಳೆ. ಈ ಸಲ ಅವಳು ತನ್ನ ಫಾಲೋವರ್ಸ್ ಡಿಮ್ಯಾಂಡ್ ಮೇರೆಗೆ ಥೈಲ್ಯಾಂಡ್ಗೆ ಟ್ರಿಪ್ ಹೊರಡ್ತಾಳೆ. ನಿಜವಾಗ್ಲೂ ಈ ಟ್ರಿಪ್ ಪ್ಲಾನ್ ಮಾಡಿದ್ದು ಅವಳ ಬಾಯ್ ಫ್ರೆಂಡ್ ರಯಾನ್. ಅವನು ಕೂಡ ಜೊತೆಗೆ ಬರಬೇಕಿತ್ತು, ಆದರೆ ಲಾಸ್ಟ್ ಮಿನಿಟ್ನಲ್ಲಿ ಕೆಲಸ ಬಂದಿದ್ರಿಂದ ಅವನಿಗೆ ಬರಲು ಆಗಲಿಲ್ಲ. ಥೈಲ್ಯಾಂಡ್ ತಲುಪಿದ ಮ್ಯಾಡಿಸನ್ ಒಂದು ಐಷಾರಾಮಿ 5 ಸ್ಟಾರ್ ಹೋಟೆಲ್ಗೆ ಚೆಕ್ ಇನ್ ಆಗ್ತಾಳೆ. ಅವಳು ತನ್ನ ಸೋಷಿಯಲ್ ಮೀಡಿಯಾಗಾಗಿ ಫೋಟೋ ಶೂಟ್ ಮಾಡ್ತಾ, ಬ್ಯೂಟಿ ಪ್ರಾಡಕ್ಟ್ ಪೇಯ್ಡ್ ಪ್ರಮೋಷನ್ ಮಾಡ್ತಾ ಕಾಲ ಕಳಿತಾಳೆ. ಆದರೆ ಆ ನಕಲಿ ನಗುವಿನ ಹಿಂದೆ ಒಂದು ದೊಡ್ಡ ಬೇಸರ ಎದ್ದು ಕಾಣುತ್ತಿರುತ್ತೆ. ಅವಳ ಕಣ್ಣುಗಳನ್ನ ನೋಡಿದ್ರೆ ಅವಳು ಒಬ್ಬಳೆ ಇರೋದಕ್ಕೆ ಖುಷಿಯಾಗಿಲ್ಲ ಅನ್ನೋದು ಪೂರ್ತಿ ಅರ್ಥ ಆಗ್ತಿರುತ್ತೆ. ಅದೇ ರಾತ್ರಿ ಮ್ಯಾಡಿಸನ್ ಹೋಟೆಲ್ ಬಾರ್ನಲ್ಲಿ ಒಬ್ಬಳೆ ಕೂತಿರುವಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಅವಳ ಹತ್ತಿರ ಬಂದು ಮಾತಾಡಿ ಫ್ಲರ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಅಷ್ಟೇ ಅಲ್ಲ, ಹತ್ತಿರದಲ್ಲೇ ಇರೋ ಒಂದು ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಆಫರ್ ಕೊಡ್ತಾನೆ. ಇದನ್ನು ಕೇಳಿದ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ, ಕೆನ್ನೆಯ ಮೇಲೆ ಬರ್ತ್ ಮಾರ್ಕ್ ಇರುವ ಕ್ರಿಸ್ ಅನ್ನೋ ಇನ್ನೊಬ್ಬ ಹುಡುಗಿ ಏನು ಡೇಂಜರ್ ಇದೆ ಅಂತ ಸೆನ್ಸ್ ಮಾಡ್ತಾಳೆ. ಅವಳು ತಕ್ಷಣ ಬಂದು ಒಂದು ನೆಪ ಹೇಳಿ ಮ್ಯಾಡಿಸನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇಬ್ಬರು ಹುಡುಗಿಯರು ಮಾತಾಡೋಕೆ ಶುರು ಮಾಡ್ತಾರೆ. ಕ್ರಿಸ್ ಒಬ್ಬಳು ಲೋಕಲ್ ಟೂರ್ ಗೈಡ್ ಆಗಿರ್ತಾಳೆ. ಅವಳು ಮ್ಯಾಡಿಸನ್ಗೆ ಥೈಲ್ಯಾಂಡ್ ಹೊರಗಿನ ಜನಗಳಿಗೆ ತುಂಬಾ ಸೇಫ್ ಆಗಿದೆ, ಆದರೆ ಒಬ್ಬಳೆ ಎಕ್ಸ್ಪ್ಲೋರ್ ಮಾಡುವಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು ಎಂದು ಹೇಳ್ತಾಳೆ. ಆಗ ಮ್ಯಾಡಿಸನ್ ತನ್ನ ಮನಸ್ಸಿನ ಮಾತುಗಳನ್ನು ಹೇಳ್ತಾಳೆ. ಇನ್ಫ್ಲುಯೆನ್ಸರ್ ಲೈಫ್ ಗ್ಲಾಮರಸ್ ಆಗಿ ಕಾಣ್ಬೋದು, ಆದರೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ತುಂಬ ಕಷ್ಟದ ಕೆಲಸ. ಜನ ಅನ್ಕೊಂಡಷ್ಟು ಈಸಿ ಅಲ್ಲ ಅಂತಾಳೆ. ಜೊತೆಗೆ ಲಾಸ್ಟ್ ಮಿನಿಟ್ನಲ್ಲಿ ತನ್ನ ಬಾಯ್ ಫ್ರೆಂಡ್ ಬ್ಯಾಕ್ಔಟ್ ಆಗಿದ್ದನ್ನು ಹೇಳ್ತಾಳೆ. ಕ್ರಿಸ್ ಅವಳ ಮೂಡ್ ಸರಿ ಮಾಡೋಕೆ ಸಾಮಾನ್ಯವಾಗಿ ಟೂರಿಸ್ಟ್ಗಳು ನೋಡದ ಕೆಲವು ರೇರ್ ಮತ್ತು ಆಫ್ ದಿ ಮ್ಯಾಪ್ ಜಾಗಗಳನ್ನು ತೋರಿಸ್ತೀನಿ ಅಂತ ಆಫರ್ ಮಾಡ್ತಾಳೆ. ಮ್ಯಾಡಿಸನ್ಗೆ ಈ ಹಿಡನ್ ಜಾಗಗಳ ಫೋಟೋ ಹಾಕಿದ್ರೆ ಒಳ್ಳೆ ಸ್ಪಾನ್ಸರ್ಗಳು ಸಿಗುತ್ತೆ ಅಂತ ಗೊತ್ತು. ಹಾಗಾಗಿ ಅವಳು ತಕ್ಷಣ ಒಪ್ಕೊಂತಾಳೆ. ಮರುದಿನ ಸೂರ್ಯ ಹುಟ್ಟೋಕೂ ಮುಂಚೆ ಕ್ರಿಸ್ ಅವಳನ್ನ ಒಂದು ಕನಸಿನ ಲೋಕದ ತರ ಇರೋ ಅದ್ಭುತ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಮ್ಯಾಡಿಸನ್ ಫೋಟೋ ತಗೊಳ್ಳೋಕೆ ಶುರು ಮಾಡಿದಾಗ ಕ್ರಿಸ್ ಕ್ಯಾಮ್ರಾದಿಂದ ದೂರ ಉಳಿಯೋದನ್ನ ಅವಳು ನೋಟಿಸ್ ಮಾಡ್ತಾಳೆ. ಬಹುಶಃ ಕ್ರಿಸ್ ಮುಖದ ಮೇಲಿರೋ ಆ ಕಪ್ಪು ಬಣ್ಣದ ಬರ್ತ್ ಮಾರ್ಕ್ ಇದಕ್ಕೆ ಕಾರಣ ಇರಬಹುದು ಅಂತ ಮ್ಯಾಡಿಸನ್ ಅನ್ಕೊಂತಾಳೆ. ಸ್ನೇಹಿತರೆ, ಇಲ್ಲಿ ನಾನು ಒಂದು ವಿಷಯವನ್ನ ಹೇಳಲೇಬೇಕು. ಈ ಮೂವಿಯಲ್ಲಿ ಆಕ್ಟ್ ಮಾಡಿರೋ ಆ ಹುಡುಗಿಯ ಕೆನ್ನೆಯ ಮೇಲಿರುವ ಬರ್ತ್ ಮಾರ್ಕ್ ಮೇಕಪ್ ಅಲ್ಲ, ಅದು ನಿಜವಾದ ಬರ್ತ್ ಮಾರ್ಕ್ ಆಗಿದೆ. ಇತ್ತ ಮುಂದಿನ ಕೆಲವು ದಿನಗಳಲ್ಲಿ ಕ್ರಿಸ್ ಇವಳನ್ನ ಇನ್ನೂ ಹಲವು ಸುಂದರ ಜಾಗಗಳಿಗೆ ಕರ್ಕೊಂಡು ಹೋಗ್ತಾಳೆ. ಲೋಕಲ್ ಫುಡ್ ಪರಿಚಯಿಸ್ತಾಳೆ. ಮ್ಯಾಡಿಸನ್ ಅವಳನ್ನ ಕಣ್ಣು ಮುಚ್ಚಿ ನಂಬೋಕೆ ಶುರು ಮಾಡ್ತಾಳೆ. ಇಬ್ಬರು ಒಟ್ಟಿಗೆ ಪಾರ್ಟಿ ಮಾಡ್ತಾರೆ, ಸುತ್ತಾಡ್ತಾರೆ. ಕೊನೆಗೂ ಮ್ಯಾಡಿಸನ್ಗೆ ಲೈಫ್ನಲ್ಲಿ ನಿಜವಾದ ಖುಷಿ ಕಾಣುತ್ತೆ. ಸ್ನೇಹಿತರೆ, ಕತೆ ಇಲ್ಲಿಂದ ಒಂದು ಕರಾಳ ತಿರುವು ತಗೊಳುತ್ತೆ. ಒಂದು ಸಂಜೆ ಮತ್ತೊಂದು ಅಡ್ವೆಂಚರ್ ಮುಗಿಸಿ ಹೋಟೆಲ್ ರೂಮ್ಗೆ ಬಂದ ಮ್ಯಾಡಿಸನ್ ಶಾಕ್ ಆಗ್ತಾಳೆ. ಅವಳ ರೂಮ್ ಡೋರ್ ಪೂರ್ತಿ ಓಪನ್ ಇರುತ್ತೆ. ಒಳಗಡೆ ಬಟ್ಟೆಗಳು, ಬ್ಯಾಗ್ಗಳು ಎಲ್ಲ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿರುತ್ತೆ. ಅದಕ್ಕಿಂತ ಘೋರ ಅಂದ್ರೆ ಅವಳ ದುಬಾರಿ ವಸ್ತುಗಳು, ಹಣ ಮತ್ತು ಅತಿ ಮುಖ್ಯವಾದ ಪಾಸ್ಪೋರ್ಟ್ ಕೂಡ ಕಳುವಾಗಿರುತ್ತೆ. ಕೂಡಲೇ ಮ್ಯಾಡಿಸನ್ ತಕ್ಷಣ ಕ್ರಿಸ್ಗೆ ಕಾಲ್ ಮಾಡ್ತಾಳೆ. ಕ್ರಿಸ್ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಮತ್ತು ಕೇಸ್ ಫೈಲ್ ಮಾಡೋಕೆ ಹೆಲ್ಪ್ ಮಾಡ್ತಾಳೆ. ಮರುದಿನ ಹೊಸ ಪಾಸ್ಪೋರ್ಟ್ ಅಪ್ಲಿಕೇಶನ್ ತಂದು ಕೊಡ್ತಾಳೆ. ಆದರೆ US ಎಂಬಸಿಯವರು ಹೊಸ ಪಾಸ್ಪೋರ್ಟ್ ಸಿಗೋಕೆ ಪೂರ್ತಿ 2 ವಾರ ಆಗುತ್ತೆ ಅಂತ ಹೇಳ್ತಾರೆ. ಮ್ಯಾಡಿಸನ್ ಹತ್ತಿರ ಅಷ್ಟೊಂದು ಟೈಮ್ ಇರಲ್ಲ, ಯಾಕಂದ್ರೆ ಅಮೆರಿಕಾದಲ್ಲಿ ಅವಳಿಗೆ ಅರ್ಜೆಂಟ್ ಶೂಟ್ಗಳು ಇರುತ್ತೆ. ಯಾವುದೇ ID ಇಲ್ಲದೆ, ಹಣವಿಲ್ಲದೆ ಒಬ್ಬಳೆ ಇಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು ಅವಳ ಪ್ಲಾನ್ನಲ್ಲಿ ಇರಲೇ ಇಲ್ಲ. ಅದೇ ರಾತ್ರಿ ಮ್ಯಾಡಿಸನ್ ತನ್ನ ಬಾಯ್ ಫ್ರೆಂಡ್ ರಯಾನ್ಗೆ ಕಾಲ್ ಮಾಡಿ ಕಳ್ಳತನ, ಪಾಸ್ಪೋರ್ಟ್ ಮಿಸ್ ಆಗಿರೋದು ಮತ್ತು 2 ವಾರಗಳ ಕಾಲ ವೇಟ್ ಮಾಡಬೇಕಾಗಿರೋ ಎಲ್ಲ ವಿಷಯ ಹೇಳ್ತಾಳೆ. ಆದರೆ ರಯಾನ್ಗೆ ಅವಳ ಪರಿಸ್ಥಿತಿಗಿಂತ ಅವಳ ಇನ್ಸ್ಟಾಗ್ರಾಮ್ ಅಕೌಂಟ್ ಬಗ್ಗೆನೇ ಜಾಸ್ತಿ ಚಿಂತೆ ಇರುತ್ತೆ. ಅವನು ಫೋನಲ್ಲಿ ನೀನು ಸರಿಯಾದ ಟೈಮ್ಗೆ ಶೂಟಿಂಗ್ಗೆ ವಾಪಸ್ ಬರೆದಿದ್ರೆ ನಿನ್ನ ಅಕೌಂಟ್ ಹೇಗೆ ಗ್ರೋ ಆಗುತ್ತೆ ಅಂತ ಕೇಳ್ತಾನೆ. ಮ್ಯಾಡಿಸನ್ಗೆ ತುಂಬಾ ಬೇಸರ ಆಗುತ್ತೆ. ತನಗೆ ಸಪೋರ್ಟ್ ಬೇಕಾದಾಗ ಅವನು ಬರೀ ಸೋಷಿಯಲ್ ಮೀಡಿಯಾ ಹಾಗೂ ಪ್ರಮೋಷನ್ಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾನೆ ಅಂತ ಕೋಪದಿಂದ ಮಾತಾಡಿ ಕಾಲ್ ಕಟ್ ಮಾಡ್ತಾಳೆ. ಮುಂದಿನ ಕೆಲವು ದಿನಗಳು ಅವಳು ಕ್ರಿಸ್ ಜೊತೆ
ಥೈಲ್ಯಾಂಡ್ ಸುತ್ತುತ್ತಾ ಆ ಬೇಸರ ಮರೆಯೋಕೆ ಟ್ರೈ ಮಾಡ್ತಾಳೆ. ಸುಂದರವಾದ ಫೋಟೋಗಳನ್ನ ಆನ್ಲೈನ್ನಲ್ಲಿ ಪೋಸ್ಟ್ ಮಾಡ್ತಿರ್ತಾಳೆ. ಕ್ರಿಸ್ ಪ್ರತಿ ಶಾಟ್ನಲ್ಲೂ ಅವಳಿಗೆ ಹೆಲ್ಪ್ ಮಾಡ್ತಾ ಪಕ್ಕದಲ್ಲೇ ಇರ್ತಾಳೆ. ಆದ್ರೆ ಒಂದು ವಿಚಿತ್ರ ಅಂದ್ರೆ ಕ್ರಿಸ್ ತನ್ನ ಒಂದೇ ಒಂದು ಫೋಟೋ ತಗೊಳ್ಳೋಕು ಮ್ಯಾಡಿಸನ್ಗೆ ಬಿಡಲ್ಲ. ನಂತರ ಒಂದು ದಿನ ಕ್ರಿಸ್ ಮ್ಯಾಡಿಸನ್ನ ಸಮುದ್ರದ ಹತ್ತಿರ ಇರೋ ತನ್ನ ಒಂದು ಕಾಡಿನ ಮನೆಗೆ ಇನ್ವೈಟ್ ಮಾಡ್ತಾಳೆ. ಆ ಜಾಗ ತುಂಬಾ ಪ್ರಶಾಂತವಾಗಿ ರಿಮೋಟ್ ಆಗಿ ಇರುತ್ತೆ. ಮರುದಿನ ಬೆಳಿಗ್ಗೆ ಕ್ರಿಸ್ ಅವಳಿಗೆ ಒಂದು ಐಸೋಲೇಟೆಡ್ ಅಂದ್ರೆ ಯಾರಿಗೂ ತಿಳಿಯದ ನಿರ್ಜನ ಐಲ್ಯಾಂಡ್ಗೆ ಪ್ರೈವೇಟ್ ಬೋಟ್ನಲ್ಲಿ ಟ್ರಿಪ್ ಹೋಗೋಣ ಅನ್ನೋ ಸರ್ಪ್ರೈಸ್ ಐಡಿಯಾ ಕೊಡ್ತಾಳೆ. ಮ್ಯಾಡಿಸನ್ಗೆ ಈ ಐಡಿಯಾ ಸಖತ್ ಇಷ್ಟ ಆಗುತ್ತೆ. ಕ್ರಿಸ್ಗೆ ಸ್ವಂತ ಬೋಟ್ ಇರುತ್ತೆ ಮತ್ತು ಆ ಏರಿಯಾ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮ್ಯಾಡಿಸನ್ ಅವಳನ್ನ ಪೂರ್ತಿಯಾಗಿ ನಂಬಿದ್ದರಿಂದ ಸ್ವಲ್ಪವೂ ಹೆಸಿಟೇಟ್ ಮಾಡದೆ ಹೊರಡ್ತಾಳೆ. ಜೊತೆಗೆ ಇದು ತನ್ನ ಹೊಸ ವೈರಲ್ ಕಂಟೆಂಟ್ಗೆ ಸೂಪರ್ ಲೊಕೇಶನ್ ಅಂತ ಅನ್ಕೊಂತಾಳೆ. ಅವರಿಬ್ಬರು ಬೋಟ್ನಲ್ಲಿ ಹೊರಟು ಆ ಸುಂದರ ನಿರ್ಜನ ಐಲ್ಯಾಂಡ್ ತಲುಪ್ತಾರೆ. ಮ್ಯಾಡಿಸನ್ ಆ ಜಾಗ ನೋಡಿ ಫುಲ್ ಖುಷಿ ಆಗ್ತಾಳೆ. ನಿನಗೆ ಈ ಜಾಗ ಹೇಗೆ ಸಿಕ್ತು ಅಂತ ಕೇಳ್ತಾಳೆ. ಆದ್ರೆ ಸುತ್ತಲೂ ನೋಡುವಾಗ ಅವಳಿಗೆ ಒಂದು ವಿಚಿತ್ರವಾದ ವಿಷಯ ಕಾಣಿಸುತ್ತೆ. ಅಲ್ಲೊಂದು ಮರದ ದಿಮ್ಮಿಯ ಮೇಲೆ ಯಾರು ದಿನಗಳನ್ನ ಎಣಿಸಿ ಗೀಚಿದ ಗೆರೆಗಳ ಗುರುತುಗಳಿರುತ್ತೆ. ಅವಳು ಫೋನ್ ಚೆಕ್ ಮಾಡಿದ್ರೆ ನೆಟ್ವರ್ಕ್ ಸಿಗ್ನಲ್ ಕೂಡ ಇರಲ್ಲ. ಸ್ನೇಹಿತರೆ, ಅಷ್ಟಕ್ಕೂ ಆ ಗೆರೆಗಳನ್ನ ಯಾರು ಹಾಕಿದ್ದು ಇದರ ಬಗ್ಗೆ ಮುಂದೆ ನಮಗೇನೇ ಗೊತ್ತಾಗುತ್ತೆ. ರಾತ್ರಿ ಆಗ್ತಿದ್ದಂತೆ ಅವರಿಬ್ಬರು ಬೀಚ್ನಲ್ಲಿ ಕ್ಯಾಂಪ್ ಫೈರ್ ಹಾಕ್ತಾರೆ. ಮ್ಯಾಡಿಸನ್ ನಗ್ತಾ ತನ್ನ ಹಳೆ ಫ್ರೆಂಡ್ಸ್ಗಳ ಜೊತೆ ಬೆಂಕಿ ಸುತ್ತ ಕೂತು ದೆವ್ವದ ಕತೆ ಹೇಳ್ತಿದ್ದ ದಿನಗಳನ್ನ ನೆನಪಿಸಿಕೊಳ್ತಾಳೆ. ನನ್ನ ಫ್ರೆಂಡ್ ಯಾರಾದರೂ ಇಲ್ಲಿದ್ದಿದ್ರೆ ನೀನು ನನ್ನನ್ನ ಕೊಲೆ ಮಾಡೋಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀಯಾ ಅಂತ ರೇಗಿಸ್ತಿದ್ರು ಅಂತಾಳೆ. ಆಗ ಕ್ರಿಸ್ ಒಂದು ಕ್ಷಣ ಸೈಲೆಂಟ್ ಆಗ್ತಾಳೆ. ಆಮೇಲೆ ಒಂದು ಚಿಲ್ಲಿಂಗ್ ನಗು ನಗ್ತಾ, ನನಗೆ ನಿನ್ನನ್ನ ಕೊಲ್ಲಬೇಕು ಅಂತಿದ್ರೆ ನಾನು ಆ ಕೆಲಸ ಮಾಡಲ್ಲ. ಈ ಐಲ್ಯಾಂಡೇ ಆ ಕೆಲಸ ಮಾಡುತ್ತೆ. ಯಾರು ಬರದ ಈ ಐಲ್ಯಾಂಡ್ನಲ್ಲಿ ನಿನ್ನನ್ನ ಊಟ ನೀರು ಇಲ್ಲದೆ ಒಬ್ಬಳನ್ನೇ ಬಿಟ್ಟು ಹೋಗ್ತೀನಿ ಅಷ್ಟೇ ಅಂತಾಳೆ. ಮ್ಯಾಡಿಸನ್ ಅದನ್ನ ಒಂದು ಜೋಕ್ ಅನ್ಕೊಂಡು ನಗ್ತಾಳೆ. ನಾನು ಟಾಪ್ ಇನ್ಫ್ಲೂಯೆನ್ಸರ್, ನಾನು ನಾಪತ್ತೆಯಾದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ನನ್ನ ಫಾಲೋವರ್ಸ್ ನನ್ನನ್ನು ಹುಡುಕಿಕೊಂಡು ಬರ್ತಾರೆ ಅಂತಾಳೆ. ಆದ್ರೆ ಕ್ರಿಸ್ ಏನು ಮರು ಮಾತಾಡದೆ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ತಾಳೆ. ಆಮೇಲೆ ಇಬ್ಬರು ಅಲ್ಲಿಯೇ ಮಲಗ್ತಾರೆ. ಆದ್ರೆ ಮರುದಿನ ಬೆಳಗ್ಗೆ ಮ್ಯಾಡಿಸನ್ ಏಳೋ ಮುಂಚೆ ಕತೆ ಪೂರ್ತಿ ಚೇಂಜ್ ಆಗಿರುತ್ತೆ. ಕ್ರಿಸ್ ಸದ್ದಿಲ್ಲದೆ ಅವಳ ಬ್ಯಾಗ್ ತಗೊಂಡು ತನ್ನ ಬೋಟ್ ಹತ್ತಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ಮ್ಯಾಡಿಸನ್ ಯಾರು ಇರೋದನ್ನೇ ತಿಳಿಯದ ಆ ಐಲ್ಯಾಂಡ್ನಲ್ಲಿ ಒಬ್ಬಳೆ ಸಿಕ್ಕಿ ಹಾಕಿಕೊಳ್ತಾಳೆ. ಇಲ್ಲಿಂದ ಈ ಆಟದ ಅತ್ಯಂತ ಡೇಂಜರಸ್ ಪಾರ್ಟ್ ಶುರುವಾಗುತ್ತೆ. ಕ್ರಿಸ್ ಮ್ಯಾಡಿಸನ್ ಫೋನ್ ಬಳಸಿ ಅವಳ ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಫೋಟೋಗಳು, ಸ್ಟೋರಿಗಳು ಮತ್ತು ರೀಲ್ಸ್ಗಳನ್ನು ಪೋಸ್ಟ್ ಮಾಡೋಕೆ ಶುರು ಮಾಡ್ತಾಳೆ. ಹೊರಗಿನ ಪ್ರಪಂಚಕ್ಕೆ ಮ್ಯಾಡಿಸನ್ ಬದುಕಿದ್ದಾಳೆ, ಹ್ಯಾಪಿಯಾಗಿ ಟ್ರಾವೆಲ್ ಮಾಡ್ತಿದ್ದಾಳೆ ಅಂತಾನೆ ಅನಿಸ್ತಿರುತ್ತೆ. ಆದರೆ ನಿಜವಾದ ಸತ್ಯ ತುಂಬ ಭಯಾನಕವಾಗಿರುತ್ತೆ. ಸ್ನೇಹಿತರೆ, ಕ್ರಿಸ್ ಈಗ ಮ್ಯಾಡಿಸನ್ ಲೈಫನ್ನೇ ಬದುಕ್ತಾ ಇರ್ತಾಳೆ. ಇದು ಇವಳ ಮೊದಲನೇ ಕ್ರೈಮ್ ಅಲ್ಲ. ಇವಳು ಮೊದಲಿನಿಂದಲೂ ಒಬ್ಬಂಟಿ ಮಹಿಳಾ ಟ್ರಾವೆಲರ್ಸ್ಗಳನ್ನು ಟಾರ್ಗೆಟ್ ಮಾಡಿ ಅವರ ನಂಬಿಕೆ ಗಳಿಸಿ ಪಾಸ್ಪೋರ್ಟ್ ಕದ್ದು ದೇಶ ಬಿಟ್ಟು ಹೋಗದಂತೆ ಟ್ರ್ಯಾಪ್ ಮಾಡಿ ಆಮೇಲೆ ಅವರ ಐಡೆಂಟಿಟಿಯನ್ನೇ ಕದ್ದು ತನ್ನದಾಗಿಸಿಕೊಳ್ತಿದ್ಲು. ಮ್ಯಾಡಿಸನ್ ವಿಷಯದಲ್ಲೂ ಮೊದಲಿನಿಂದಲೂ ಇದೇ ಪ್ಲಾನ್ ಇತ್ತು. ದಿನಗಳು ಕಳಿತಾವೆ. ಮ್ಯಾಡಿಸನ್ ನಾಪತ್ತೆಯಾಗಿದ್ದಾಳೆ ಅನ್ನೋದು ಅವಳ ಫಾಲೋವರ್ಸ್ಗೆ ಗೊತ್ತೇ ಆಗಲ್ಲ. ಕ್ರಿಸ್ ಅವಳ ಬಟ್ಟೆ ಧರಿಸಿ ಸೆಲ್ಫಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಳೆ. ಫ್ಯಾನ್ಸ್ ಮೆಸೇಜ್ಗಳಿಗೂ ರಿಪ್ಲೈ ಮಾಡ್ತಾಳೆ. ಈ ಮಧ್ಯ ರಯಾನ್ ಮೆಸೇಜ್ ಮಾಡಿ ತುಂಬಾ ಆತಂಕ ವ್ಯಕ್ತಪಡಿಸ್ತಿದ್ರು. ಕ್ರಿಸ್ ಅದನ್ನ ಇಗ್ನೋರ್ ಮಾಡ್ತಾಳೆ. ಅಷ್ಟೇ ಅಲ್ಲ, ಕ್ರಿಸ್ ಮ್ಯಾಡಿಸನ್ನ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಜಾಸ್ತಿ ಮಾಡಿ ಫುಲ್ ಫ್ರೀ ಆಗಿ ಖರ್ಚು ಮಾಡೋಕೆ ಶುರು ಮಾಡ್ತಾಳೆ. ಮ್ಯಾಡಿಸನ್ ಆಗಿ ಕೆಲವು ದಿನ ಬದುಕಿದ ಮೇಲೆ ಕ್ರಿಸ್ ತನ್ನ ಮುಂದಿನ ಟಾರ್ಗೆಟ್ಗೆ ಪ್ರಿಪೇರ್ ಆಗ್ತಾಳೆ. ರಿಸರ್ಚ್ ಮಾಡಿ ಜೆಸಿಕಾ ಅನ್ನೋ ಇನ್ನೊಬ್ಬ ಒಬ್ಬಂಟಿ ಇನ್ಫ್ಲೂಯೆನ್ಸರ್ ಹುಡುಗಿಯನ್ನ ಪತ್ತೆ ಮಾಡ್ತಾಳೆ. ಕ್ರಿಸ್ ಇನ್ಸ್ಟಾಗ್ರಾಮ್ನಲ್ಲಿ ಅವಳನ್ನ ಫಾಲೋ ಮಾಡಿ ಒಂದು ಟ್ರಾವೆಲ್ ಗ್ರೂಪ್ ಸೇರ್ತಾಳೆ. ಜೆಸಿಕಾ ಕೂಡ ತಾನು ಇದ್ದ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿರೋದು ಗೊತ್ತಾಗಿ ಕ್ರಿಸ್ಗೆ ಖುಷಿಯಾಗುತ್ತೆ. ಸಂಜೆ ಅವಳ ಹತ್ತಿರ ಕ್ಯಾಶುವಲ್ ಆಗಿ ಮಾತಾಡಿ ಫ್ರೆಂಡ್ ಆಗ್ತಾಳೆ ಮತ್ತು ನಂಬಿಕೆ ಗಳಿಸ್ತಾಳೆ. ಹಳೆ ಸುಳ್ಳನ್ನೇ ಹೇಳಿ ತನ್ನ ಬಾಯ್ ಫ್ರೆಂಡ್ ಲಾಸ್ಟ್ ಮಿನಿಟ್ನಲ್ಲಿ ಬರಲಿಲ್ಲ. ಹಾಗಾಗಿ ಸಮುದ್ರದ ಹತ್ತಿರ ಇರೋ ಒಂದು ಬಾಡಿಗೆ ಮ್ಯಾನ್ಷನ್ನಲ್ಲಿ ತಾನು ಒಬ್ಬಳೇ ಇದ್ದೀನಿ ಅಂತ ಜೆಸಿಕಾಗೆ ನಂಬಿಸ್ತಾಳೆ. ಜೆಸಿಕಾ ಅದನ್ನ ಪೂರ್ತಿಯಾಗಿ ನಂಬ್ತಾಳೆ. ಮರುದಿನ ಜೆಸಿಕಾ ಬೀಚ್ನಲ್ಲಿ ಫೋಟೋಶೂಟ್ನಲ್ಲಿ ಬ್ಯುಸಿ ಇದ್ದಾಗ ಕ್ರಿಸ್ ಸದ್ದಿಲ್ಲದೆ ಅವಳ ಬ್ಯಾಗ್ನಿಂದ ಹೋಟೆಲ್ ಕೀ ಕಾರ್ಡ್ ಕದೀತಾಳೆ. ರಾತ್ರಿ ಆಗ್ತಿದ್ದಂತೆ ಜೆಸಿಕಾಳ ಹಣ, ಬಟ್ಟೆ, ಪಾಸ್ಪೋರ್ಟ್ ಎಲ್ಲವನ್ನ ಕದ್ದು ಅವಳನ್ನ ಅಸಹಾಯಕಳನ್ನಾಗಿ ಮಾಡ್ತಾಳೆ. ಜೆಸಿಕಾ ರೂಮ್ಗೆ ಬಂದು ನೋಡಿ ಗಾಬರಿಯಾಗಿ ಕ್ರಿಸ್ಗೆ ಕಾಲ್ ಮಾಡಿ ಹೆಲ್ಪ್ ಕೇಳ್ತಾಳೆ. ಮರುದಿನ ಕ್ರಿಸ್ ಜೆಸಿಕಾನ ಆ ಮ್ಯಾನ್ಷನ್ಗೆ ಕರ್ಕೊಂಡು ಬರ್ತಾಳೆ. ಆದರೆ ಆ ಮ್ಯಾನ್ಷನ್ ಒಳಗಡೆ ಒಂದು ದೊಡ್ಡ ಅನಿರೀಕ್ಷಿತ ಟ್ವಿಸ್ಟ್ ಕಾದಿರುತ್ತೆ. ಅಲ್ಲಿ ಮ್ಯಾಡಿಸನ್ ಬಾಯ್ ಫ್ರೆಂಡ್ ರಯಾನ್ ಆಲ್ರೆಡಿ ಬಂದಿರ್ತಾನೆ. ಅವನು ಮ್ಯಾಡಿಸನ್ಗೆ ಸರ್ಪ್ರೈಸ್ ಕೊಡೋಕೆ ಅಂತ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದಿರ್ತಾನೆ ಮತ್ತು ಸ್ಪೆಷಲ್ ವೆಲ್ಕಮ್ ರೆಡಿ ಮಾಡಿರ್ತಾನೆ. ಆ ಮ್ಯಾನ್ಷನ್ ಅಧಿಕೃತವಾಗಿ ಮ್ಯಾಡಿಸನ್ ಹೆಸರಿನಲ್ಲಿದ್ದರೂ ಬಾಡಿಗೆ ಕಟ್ಟುತ್ತಿದ್ದು ರಯಾನ್ ಆಗಿದ್ದರಿಂದ ಅವನಿಗೆ ಅಲ್ಲಿ ಫುಲ್ ಆಕ್ಸೆಸ್ ಇರುತ್ತೆ.
ರಯಾನ್ನ ನೋಡಿದ ತಕ್ಷಣ ಕ್ರಿಸ್ಗೆ ಶಾಕ್ ಆಗುತ್ತೆ. ಆದರೆ ತಕ್ಷಣ ಮ್ಯಾನೇಜ್ ಮಾಡಿ ತಾನು ಮ್ಯಾಡಿಸನ್ನ ಕ್ಲೋಸ್ ಫ್ರೆಂಡ್, ಅವಳೇ ತನ್ನನ್ನ ಇಲ್ಲಿ ಇರೋದಕ್ಕೆ ಇನ್ವೈಟ್ ಮಾಡಿದ್ದು ಎಂದು ಸುಳ್ಳು ಹೇಳ್ತಾಳೆ. ರಯಾನ್ ತುಂಬಾ ಕನ್ಫ್ಯೂಸ್ನಲ್ಲಿದ್ದರು ಸದ್ಯಕ್ಕೆ ಅವಳ ಮಾತನ್ನ ನಂಬ್ತಾನೆ. ಆದರೆ ಕ್ರಿಸ್ಗೆ ಒಳಗಡೆ ಫುಲ್ ಪ್ಯಾನಿಕ್ ಶುರುವಾಗುತ್ತೆ. ರಯಾನ್ ಇಲ್ಲೇ ಇದ್ರೆ ತನ್ನ ಸೀಕ್ರೆಟ್ ಯಾವಾಗ ಬೇಕಾದರೂ ಬಯಲಾಗಬಹುದು ಅಂತ ಅವಳಿಗೆ ಗೊತ್ತು. ಹಾಗಾಗಿ ಮರುದಿನ ಬೆಳಿಗ್ಗೆ ಅವಳು ಒಂದು ಹೊಸ ಟ್ರ್ಯಾಪ್ ರೆಡಿ ಮಾಡ್ತಾಳೆ. ಅಡ್ವಾನ್ಸ್ಡ್ AI ವಾಯ್ಸ್ ಟೆಕ್ನಾಲಜಿ ಬಳಸಿ ಮ್ಯಾಡಿಸನ್ ನಂಬರ್ನಿಂದ ರಯಾನ್ಗೆ ಕಾಲ್ ಮಾಡ್ತಾಳೆ. ಆ ವಾಯ್ಸ್ ಫುಲ್ ಮ್ಯಾಡಿಸನ್ ತರಾನೇ ಇರುತ್ತೆ. ಅದು ರಯಾನ್ ಹತ್ತಿರ ತುಂಬಾ ಡೀಸೆಂಟ್ ಆಗಿ ಮಾತಾಡ್ತಾ ನಮ್ಮ ರಿಲೇಶನ್ಶಿಪ್ ಮುಗಿದು ಹೋಯಿತು, ನೀನು ತಕ್ಷಣ ಅಲ್ಲಿಂದ ಹೊರಡು ಅಂತ ಹೇಳುತ್ತೆ. ಆದರೆ ರಯಾನ್ಗೆ ಏನು ಡೌಟ್ ಬರುತ್ತೆ, ಮ್ಯಾಡಿಸನ್ ಬಿಹೇವಿಯರ್ ಸಡನ್ ಆಗಿ ಹೀಗೆ ಚೇಂಜ್ ಆಗಿರೋದು ಅವನಿಗೆ ಸರಿ ಅನ್ಸಲ್ಲ. ಅವಳು ಈ ರೀತಿ ಫೇಸ್ ಟು ಫೇಸ್ ಮಾತಾಡದೆ ರಿಲೇಶನ್ಶಿಪ್ ಎಂಡ್ ಮಾಡಲ್ಲ ಅಂತ ಅವನು ನಂಬಲ್ಲ. ಹಾಗಾಗಿ ಮ್ಯಾಡಿಸನ್ ಖುದ್ದಾಗಿ ಬಂದು ವಿಷಯ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಡಿಸೈಡ್ ಮಾಡ್ತಾನೆ. ಈ ನಿರ್ಧಾರ ಕ್ರಿಸ್ಗೆ ಇನ್ನು ದೊಡ್ಡ ಪ್ರಾಬ್ಲಮ್ ತಂದಿಡುತ್ತೆ. ಆಮೇಲೆ ಜೆಸಿಕಾ ಸಜೆಷನ್ ಮೇರೆಗೆ ಮೂವರು ಹತ್ತಿರದ ಸುಂದರ ಜಾಗಗಳನ್ನು ನೋಡೋಕೆ ಹೊರಡ್ತಾರೆ. ಜೆಸಿಕಾ ಫೋಟೋ ಶೂಟ್ ಮಾಡ್ತಿರುವಾಗ ರಯಾನ್ ಕ್ಯಾಶುಯಲ್ ಆಗಿ ಮ್ಯಾಡಿಸನ್ ಕೂಡ ನಿನ್ನ ತರಾನೇ ಇನ್ಫ್ಲುಯೆನ್ಸರ್, ಅವಳ ಡಾಕ್ಯುಮೆಂಟ್ಸ್ ಹೋಟೆಲ್ನಲ್ಲಿ ಕಳುವಾದಾಗ ಕ್ರಿಸ್ಸೆ ಹೆಲ್ಪ್ ಮಾಡಿ ಈ ಮ್ಯಾನ್ಷನ್ಗೆ ಕರೆದುಕೊಂಡು ಬಂದಿದ್ದು ಅಂತ ಜೆಸಿಕಾಗೆ ಹೇಳ್ತಾನೆ. ಈ ಮಾತು ಕೇಳಿದ ಜೆಸಿಕಾಗೆ ತುಂಬಾ ಶಾಕ್ ಆಗುತ್ತೆ. ಯಾಕಂದ್ರೆ ತನಗೂ ಈಗ ತಾನೇ ಸೇಮ್ ಅದೇ ರೀತಿ ಹೋಟೆಲ್ನಲ್ಲಿ ಕಳ್ಳತನ ಆಗಿರುತ್ತೆ. ಅವಳಿಗೆ ಕ್ರಿಸ್ ಮೇಲೆ ಡೌಟ್ ಬರಲು ಶುರುವಾಗುತ್ತೆ. ಅದೇ ರಾತ್ರಿ ಅವರೆಲ್ಲ ಒಂದು ಪಾರ್ಟಿಗೆ ಹೋಗ್ತಾರೆ. ಆದರೆ ಜೆಸಿಕಾ ಫುಲ್ ಅಲರ್ಟ್ ಆಗಿರ್ತಾಳೆ. ಅವಳು ಸದ್ದಿಲ್ಲದೆ ಕ್ರಿಸ್ ಡೀಟೇಲ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ನೇರವಾಗಿ ಮ್ಯಾಡಿಸನ್ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಒಂದು ಪ್ರೈವೇಟ್ ಮೆಸೇಜ್ ಹಾಕ್ತಾಳೆ. ಆದರೆ ಆ ಫೋನ್ ಇರೋದು ಕ್ರಿಸ್ ಹತ್ರ ಅಲ್ವಾ. ಮೆಸೇಜ್ ನೋಡಿದ ತಕ್ಷಣ ಕ್ರಿಸ್ ಅಲಾರಾಮ್ ಬೆಲ್ ಹೊಡೆದ ಹಾಗೆ ಅಲರ್ಟ್ ಆಗ್ತಾಳೆ. ಜೆಸಿಕಾಗೆ ಸತ್ಯ ಗೊತ್ತಾಗ್ತಿದೆ ಅಂತ ಅವಳಿಗೆ ಪಕ್ಕ ಅರ್ಥ ಆಗುತ್ತೆ. ಜೆಸಿಕಾ ಕೂಡ ಯಾರಿಗೂ ಹೇಳದೆ ಪಾರ್ಟಿಯಿಂದ ನೇರವಾಗಿ ಮ್ಯಾನ್ಷನ್ಗೆ ಬಂದು ಬ್ಯಾಗ್ ಪ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ರೆಡಿ ಆಗ್ತಾಳೆ. ಆದರೆ ಕ್ರಿಸ್ಗೆ ವಿಷಯ ಗೊತ್ತಾಗಿ ಅವಳು ಕೂಡ ಪಾರ್ಟಿ ಬಿಟ್ಟು ಮ್ಯಾನ್ಷನ್ಗೆ ನುಗ್ತಾಳೆ. ಜೆಸಿಕಾ ಬ್ಯಾಗ್ ಪ್ಯಾಕ್ ಮಾಡ್ತಿರೋದನ್ನ ನೋಡಿ ಯಾಕೆ ಹೋಗ್ತಿದ್ಯಾ ಅಂತ ಕೇಳ್ತಾಳೆ. ಜೆಸಿಕಾ, ನನಗೆ ಈ ಜಾಗ ಸರಿ ಅನ್ನಿಸ್ತಿಲ್ಲ. ಮ್ಯಾಡಿಸನ್ಗೆ ನೀನು ಏನು ಮಾಡಿದ್ದೀಯೋ ಗೊತ್ತಿಲ್ಲ, ಆದರೆ ನನ್ನ ಹತ್ತಿರ ನಿನ್ನ ಆಟ ನಡೆಯಲ್ಲ ಅಂತ ವಾರ್ನ್ ಮಾಡ್ತಾಳೆ. ಇಬ್ಬರ ನಡುವೆ ಜಗಳ ಜೋರಾಗುತ್ತೆ. ಜೆಸಿಕಾ ಹೊರಡಲು ತಿರುಗಿದ ತಕ್ಷಣ ಕ್ರಿಸ್ ಅವಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವಳ ತಲೆಯನ್ನ ಗೋಡೆಗೆ ಜೋರಾಗಿ ಗುದ್ದಿಸ್ತಾಳೆ. ಜೆಸಿಕಾ ಪ್ರಾಣ ಉಳಿಸಿಕೊಳ್ಳೋಕೆ ನರಳುತ್ತಾ ನೆಲದ ಮೇಲೆ ತೆವಳುವಾಗ ಕ್ರಿಸ್ ತನ್ನ ಐ ಹೀಲ್ಡ್ ಶೂ ಹಿಮ್ಮಡಿಯಿಂದ ಅವಳ ಕುತ್ತಿಗೆಯನ್ನ ಕ್ರೂರವಾಗಿ ತುಳಿದು ಮುರಿದು ಹಾಕ್ತಾಳೆ. ಜೆಸಿಕಾ ಅಲ್ಲಿಯೇ ಪ್ರಾಣ ಬಿಡ್ತಾಳೆ. ಸ್ನೇಹಿತರೆ, ಕ್ರಿಸ್ ಎಷ್ಟು ಡೇಂಜರಸ್ ಸೈಕೋ ಎಂದು ನಮಗೆ ಈಗ ತಿಳಿಯುತ್ತೆ. ಅವಳು ಜೆಸಿಕಾ ಬಾಡಿಯನ್ನ ಒಂದು ಸೂಟ್ ಕೇಸ್ ಒಳಗಡೆ ತುಂಬಿ ನೆಲದ ಮೇಲಿದ್ದ ರಕ್ತದ ಕಲೆಯನ್ನ ಕ್ಲೀನ್ ಮಾಡ್ತಾಳೆ. ಅಷ್ಟರಲ್ಲೇ ರಯಾನ್ ರೂಮ್ಗೆ ಬರ್ತಾನೆ. ಆದರೆ ಅವನಿಗೆ ಈ ಕೊಲೆಯ ಬಗ್ಗೆ ಸ್ವಲ್ಪವೂ ಐಡಿಯಾ ಇರಲ್ಲ. ಅದೇ ರಾತ್ರಿ ಕ್ರಿಸ್ ರಯಾನನ್ನು ಕೊಲ್ಲೋಕೆ ಕೈಯಲ್ಲಿ ಚಾಕು ತಗೊಂಡು ಅವನ ರೂಮ್ ಕಡೆ ಹೊರಡ್ತಾಳೆ. ಆದರೆ ಅಷ್ಟರಲ್ಲೇ ಅವಳ ಫೋನ್ ವೈಬ್ರೇಟ್ ಆಗುತ್ತೆ. ರಯಾನ್ ಇನ್ಸ್ಟಾಗ್ರಾಮ್ನಲ್ಲಿ ಜೆಸಿಕಾ ಮತ್ತು ಮ್ಯಾಡಿಸನ್ನ ಸೀಕ್ರೆಟ್ ಫ್ರೆಂಡ್ ಜೊತೆ ಕಳೆದ ದಿನ ಅಂತ ಒಂದು ಫೋಟೋ ಪೋಸ್ಟ್ ಮಾಡಿ ಟ್ಯಾಗ್ ಮಾಡಿರ್ತಾನೆ. ಅದಕ್ಕಿಂತ ದೊಡ್ಡ ಶಾಕ್ ಅಂದ್ರೆ ಆ ಫೋಟೋದ ಬ್ಯಾಕ್ಗ್ರೌಂಡ್ನಲ್ಲಿ ಕ್ರಿಸ್ ಮುಖದ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಬೇರೆಯವರು ನೋಡೋ ಮುಂಚೆ ಆ ಪೋಸ್ಟ್ ಡಿಲೀಟ್ ಮಾಡಲೇಬೇಕಂತ ಅವಳು ಪ್ಲಾನ್ ಚೇಂಜ್ ಮಾಡ್ತಾಳೆ. ಮರುದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ ಜೆಸಿಕಾ ಮನೆಗೆ ವಾಪಸ್ ಹೋದಳು ಅಂತ ಸುಳ್ಳು ಹೇಳ್ತಾಳೆ. ರಯಾನ್ ಮ್ಯಾಡಿಸನ್ ಪ್ರೊಫೈಲ್ ಚೆಕ್ ಮಾಡುವಾಗ ಅವಳು ಬೇರೆ ಹುಡುಗನ ಜೊತೆ ತುಂಬಾ ಕ್ಲೋಸ್ ಆಗಿರೋ ಫೋಟೋ ಕಾಣಿಸುತ್ತೆ. ಅದನ್ನು ನೋಡಿ ರಯಾನ್ಗೆ ಬ್ರೇಕಪ್ ನಿಜ ಅಂತ ನಂಬಿಕೆ ಬರುತ್ತೆ. ಆದರೆ ಆ ಫೋಟೋ ನಿಜ ಆಗಿರಲ್ಲ. ಕ್ರಿಸ್ಸೆ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ಲು. ರಯಾನ್ ಬೇಸರದಲ್ಲಿದ್ದಾಗ ಕ್ರಿಸ್ ಅವನಿಗೆ ಎಮೋಷನಲ್ ಆಗಿ ಹತ್ತಿರ ಆಗೋಕೆ ಟ್ರೈ ಮಾಡ್ತಾಳೆ. ಮ್ಯಾಡಿಸನ್ನ ಇತ್ತೀಚಿನ ಪೋಸ್ಟ್ಗಳ ಕ್ವಾಲಿಟಿ ಕಮ್ಮಿ ಆಗ್ತಿದೆ, ಅವಳ ಫಾಲೋವರ್ಸ್ ಕೂಡ ಡ್ರಾಪ್ ಆಗ್ತಿದ್ದಾರೆ ಅಂತ ರಯಾನ್ ಹೇಳ್ತಾನೆ. ಆಮೇಲೆ ಒಂದು ಕ್ಲಬ್ನಲ್ಲಿ ಇಬ್ಬರು ಡ್ರಿಂಕ್ಸ್ ಮಾಡುವಾಗ ರಯಾನ್ ಕ್ರಿಸ್ ಮುಖದ ಮೇಲಿರೋ ಮಚ್ಚೆಯನ್ನೇ ಇಟ್ಟುಕೊಂಡು ಅವಳನ್ನ ದೊಡ್ಡ ಇನ್ಫ್ಲುಯೆನ್ಸರ್ ಮಾಡ್ತೀನಿ ಅಂತ ಆಫರ್ ಕೊಡ್ತಾನೆ. ಆದರೆ ಕ್ರಿಸ್ ಆ ಮಾತನ್ನ ದಾಟಿಸಿ ರಯಾನ್ ಡ್ರಿಂಕ್ಸ್ಗೆ ನಿದ್ದೆ ಮಾತ್ರ ಮಿಕ್ಸ್ ಮಾಡ್ತಾಳೆ. ಅವನು ಪ್ರಜ್ಞೆ ಕಳೆದುಕೊಂಡ ಮೇಲೆ ಮ್ಯಾನ್ಷನ್ಗೆ ಕರೆದುಕೊಂಡು ಬಂದು ಅವನ ಫೋನ್ ಅನ್ಲಾಕ್ ಮಾಡಿ ಆ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡ್ತಾಳೆ. ಆಮೇಲೆ ಅವನ ಪಕ್ಕದಲ್ಲೇ ಮಲಗಿ ಅವರಿಬ್ಬರ ಮಧ್ಯೆ ಏನು ನಡೆದಿದೆ ಅನ್ನೋ ತರ ನಾಟಕ ಆಡ್ತಾಳೆ. ಮರುದಿನ ಬೆಳಿಗ್ಗೆ ಎದ್ದ ರಯಾನ್ಗೆ ಏನು ನೆನಪಿರಲ್ಲ. ಅವನು ಅಲ್ಲಿಂದ ಹೊರಡುವಾಗ ಕ್ರಿಸ್ ಅವನನ್ನ ಕೋರ್ಟ್ವರೆಗೂ ಬಿಟ್ಟು ಬರ್ತಾಳೆ. ಮನೆಗೆ ಬಂದ ತಕ್ಷಣ ಮ್ಯಾಡಿಸನ್ ಬಟ್ಟೆ, ಡಾಕ್ಯುಮೆಂಟ್ಸ್ ಎಲ್ಲವನ್ನು ಸುಟ್ಟು ಹಾಕ್ತಾಳೆ. ಆದರೆ ಮ್ಯಾಡಿಸನ್ನ ಡೈರಿಯನ್ನ ಮಾತ್ರ ಸುಡಲ್ಲ. ಯಾಕಂದ್ರೆ ಅದರಲ್ಲಿರೋ ನೆನಪುಗಳು ಅವಳಿಗೆ ತುಂಬಾ ಇಷ್ಟ ಆಗಿರುತ್ತೆ. ಕತೆ ಒಂದು ಕ್ಷಣ ಫ್ಲಾಶ್ ಬ್ಯಾಕ್ಗೆ ಹೋಗಿ ರಯಾನ್ ಮತ್ತು ಮ್ಯಾಡಿಸನ್ ಹೇಗೆ ಮೀಟ್ ಆದ್ರು, ಅವನು ಹೇಗೆ ಅವಳನ್ನ ದೊಡ್ಡ ಇನ್ಫ್ಲುಯೆನ್ಸರ್ ಮಾಡಿದ ಅಂತ
ತೋರಿಸ್ತಾರೆ. ಮತ್ತೆ ಪ್ರೆಸೆಂಟ್ಗೆ ಬಂದ್ರೆ ರಯಾನ್ ತನ್ನ ರಿಟರ್ನ್ ಟ್ರಿಪ್ ಕ್ಯಾನ್ಸಲ್ ಮಾಡಿ ಮ್ಯಾಡಿಸನ್ ಲಾಸ್ಟ್ ಫೋಟೋ ಹಾಕಿದ ಹೋಟೆಲ್ ಪತ್ತೆ ಹಚ್ಚಿ ಅಲ್ಲಿಗೆ ಹೋಗ್ತಾನೆ. ಆದರೆ ಹೋಟೆಲ್ ಸ್ಟಾಫ್ ಮ್ಯಾಡಿಸನ್ ಫೋಟೋ ನೋಡಿ ಗುರುತು ಹಿಡಿಯಲ್ಲ. ಆಗ ಅದೇ ಹೋಟೆಲ್ನಲ್ಲಿದ್ದ ಮೊದಲ ಸೀನ್ನ ವಯಸ್ಸಾದ ವ್ಯಕ್ತಿ ರಯಾನ್ ಹತ್ತಿರ ಮಾತಾಡ್ತಾನೆ. ಅವಳ ಫೋಟೋ ನೋಡಿ, ಈ ಹುಡುಗಿ 2 ದಿನ ಇಲ್ಲೇ ಇದ್ದು ಕಳ್ಳತನ ಆದ್ಮೇಲೆ ಮುಖದ ಮೇಲೆ ಮಚ್ಚೆಯರೋ ಹುಡುಗಿ ಜೊತೆ ಹೋದಳು ಅಂತ ಹೇಳ್ತಾನೆ. ಆಗ ರಯಾನ್ಗೆ ಏನೋ ಘೋರ ಅನ್ಯಾಯ ನಡೆದಿದೆ ಅಂತ ಅರ್ಥ ಆಗುತ್ತೆ. ಅವಳು ಪೋಸ್ಟ್ ಮಾಡಿದ ವಿಡಿಯೋದಿಂದ ಬ್ಯೂಟಿ ಫಿಲ್ಟರ್ ರಿಮೂವ್ ಮಾಡಿದಾಗ ಅಲ್ಲಿ ಮ್ಯಾಡಿಸನ್ ಇರಲ್ಲ, ಬದಲಿಗೆ ಕ್ರಿಸ್ ಇರೋದು ಬಯಲಾಗುತ್ತೆ. ರಯಾನ್ ತಕ್ಷಣ ಮ್ಯಾನ್ಷನ್ಗೆ ಓಡಿ ಬರ್ತಾನೆ. ಈಗ ಈ ಮೂವಿಯ ಅತ್ಯಂತ ಇಂಟೆನ್ಸ್ ಆದ ಕ್ಲೈಮ್ಯಾಕ್ಸ್ ಸೀನ್ ಶುರುವಾಗುತ್ತೆ. ರಯಾನ್ ಮ್ಯಾನ್ಷನ್ ಒಳಗಡೆ ಸದ್ದಿಲ್ಲದೆ ನುಗ್ತಾನೆ. ಇಡೀ ಜಾಗ ಖಾಲಿ ಇರುತ್ತೆ. ಅವನಿಗೆ ಕ್ರಿಸ್ ಬ್ಯಾಗ್ ಸಿಗುತ್ತೆ. ಅದನ್ನು ಓಪನ್ ಮಾಡಿ ನೋಡಿದಾಗ ಮ್ಯಾಡಿಸನ್ನ ಡೈರಿ ಸಿಗುತ್ತೆ. ಅದರಲ್ಲಿ ಬೋಟ್ ಮತ್ತು ಐಲ್ಯಾಂಡ್ ಬಗ್ಗೆ ಬರೆದಿರೋದನ್ನ ಓದ್ತಾನೆ. ಅವನು ಅಲ್ಲಿಂದ ಹೊರಡುವಷ್ಟರಲ್ಲಿ ಕ್ರಿಸ್ ಮನೆಗೆ ವಾಪಸ್ ಬರ್ತಾಳೆ. ರಯಾನ್ ಹಿಂದಿನಿಂದ ಅವಳ ಮೇಲೆ ಅಟ್ಯಾಕ್ ಮಾಡಿ ಒಂದು ಚೇರ್ಗೆ ಗಟ್ಟಿಯಾಗಿ ಕಟ್ಟಿ ಹಾಕ್ತಾನೆ. ಆದ್ರೆ ಕ್ರಿಸ್ ಕಟ್ಟಿ ಹಾಕಿದ್ರು ಫುಲ್ ಸೈಕೋ ತರ ಮೈಂಡ್ ಗೇಮ್ ಆಡೋಕೆ ಶುರು ಮಾಡ್ತಾಳೆ. ಅವಳು ತುಂಬಾ ಕೂಲಾಗಿ, ನೀನು ಪೊಲೀಸ್ಗೆ ಕಾಲ್ ಮಾಡಿದ್ರೆ ನೀನೆ ಅರೆಸ್ಟ್ ಆಗ್ತೀಯಾ, ಯಾಕಂದ್ರೆ ನಾನು ಆಲ್ರೆಡಿ ನಿನ್ನ ಫೋನಿಂದ ಮ್ಯಾಡಿಸನ್ಗೆ ಅಬ್ಯೂಸಿವ್ ಮೆಸೇಜ್ಗಳನ್ನ ಕಳಿಸಿದ್ದೇನೆ. ಪೊಲೀಸರು ಅದನ್ನ ನೋಡಿದ್ರೆ ನೀನೆ ಅವಳಿಗೆ ಟಾರ್ಚರ್ ಕೊಟ್ಟಿದ್ದೀಯಾ, ಅದಕ್ಕೆ ಅವಳು ಓಡೋಗಿದ್ದಾಳೆ ಅನ್ಕೊಂತಾರೆ ಅಂತಾಳೆ. ರಯಾನ್ಗೆ ತುಂಬಾ ಕೋಪ ಬಂದು ಚಾಕು ತೆಗೆದು ತನ್ನ ಗರ್ಲ್ ಫ್ರೆಂಡ್ಗೆ ಏನು ಮಾಡಿದ್ದೀಯಾ ಹೇಳು ಎಂದು ಹೆದರಿಸ್ತಾನೆ. ಆದರೆ ಕ್ರಿಸ್ ಸಾಮಾನ್ಯ ಹುಡುಗಿ ಅಲ್ಲ, ತುಂಬಾ ಡೇಂಜರಸ್ ಮತ್ತು ಮ್ಯಾನಿಪುಲೇಟಿವ್ ಸೈಕೋ. ಅವಳು ತುಂಬಾ ಶಾಂತವಾಗಿ, ನಾನು ಮ್ಯಾಡಿಸನ್ಗೆ ಏನು ಮಾಡಿಲ್ಲ, ನಿನಗೆ ಬೇಕಾದ್ರೆ ಅವಳಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ನಂಬಿದ ರಯಾನ್ ಅವಳನ್ನ ಬೋಟ್ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಆದ್ರೆ ಬೋಟ್ನಲ್ಲಿ ಹೋಗುವಾಗ ಕ್ರಿಸ್ಗೆ ಒಂದು ಸಣ್ಣ ಚಾನ್ಸ್ ಸಿಗುತ್ತೆ. ಅವಳು ಸಡನ್ ಆಗಿ ರಯಾನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇಬ್ಬರ ಮಧ್ಯೆ ಬೋಟ್ನಲ್ಲಿ ಭೀಕರ ಹೋರಾಟ ನಡೆಯುತ್ತೆ. ಕ್ರಿಸ್ ರಯಾನ್ ಅನ್ನು ಬೋಟ್ನಿಂದ ನೀರ ಒಳಗೆ ಎಳೆದಾಡ್ತಾ ಅದೇ ಚಾಕುವಿನಿಂದ ನೀರ ಒಳಗಡೆ ಅವನಿಗೆ ಕ್ರೂರವಾಗಿ ಚುಚ್ಚಿ ಕೊಲೆ ಮಾಡ್ತಾಳೆ. ಅವಳು ಅವನ ಹೆಣವನ್ನ ಬೋಟ್ ಮೇಲೆ ಹಾಕಿ ಬಟ್ಟೆಯಿಂದ ಮುಚ್ಚಿ ರೂಮ್ಗೆ ಬರ್ತಾಳೆ. ಮ್ಯಾಡಿಸನ್ ಐಡಿ ಬಳಸಿ ರಯಾನ್ ತನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಅವನೊಬ್ಬ ಕೆಟ್ಟ ವ್ಯಕ್ತಿ ಅಂತ ಫೇಕ್ ಪೋಸ್ಟ್ ಹಾಕ್ತಾಳೆ. ಮರುದಿನ ಬೆಳಿಗ್ಗೆ ಫ್ಯಾನ್ಸಿ ಎಲ್ಲ ರಯಾನ್ ತರಹದ ಗಂಡಸರು ನೀರಿನಲ್ಲಿ ಮುಳುಗಿ ಸಾಯ್ಬೇಕಂತ ಕಮೆಂಟ್ ಹಾಕ್ತಾರೆ. ನಂತರ ಕ್ರಿಸ್ ರಯಾನ್ ಮತ್ತು ಜೆಸಿಕಾ ಇಬ್ಬರ ಹೆಣಗಳನ್ನ ಡಂಪ್ ಮಾಡೋಕೆ ಅದೇ ನಿರ್ಜನ ಐಲ್ಯಾಂಡ್ಗೆ ಬೋಟ್ ತಗೊಂಡು ಹೋಗ್ತಾಳೆ. ಆದ್ರೆ ಅಲ್ಲಿ ಬೋಟ್ ಇಳಿದ ತಕ್ಷಣ ಅವಳಿಗೆ ದೊಡ್ಡ ಶಾಕ್ ಕಾದಿರುತ್ತೆ. ಅಲ್ಲಿ ಇತ್ತೀಚೆಗಷ್ಟೇ ಸುಟ್ಟಿರೋ ಕಟ್ಟಿಗೆ ಇರುತ್ತೆ. ಒಂದು ಕಡ್ಡಿಯ ಮೇಲೆ ಮೀನನ್ನು ಬೇಯಿಸಿಟ್ಟ ಹಾಗೆ ಇರುತ್ತೆ. ಅಷ್ಟೇ ಅಲ್ಲ, ಆ ಮರದ ದಿಮ್ಮಿಯ ಮೇಲೆ ಹೊಸದಾಗಿ ಗೀಚಿದ ಗೆರೆಗಳ ಗುರುತುಗಳು ಕಾಣಿಸುತ್ತೆ. ಅಂದ್ರೆ ಮ್ಯಾಡಿಸನ್ ಇನ್ನೂ ಬದುಕಿದ್ದಾಳೆ ಎನ್ನೋದು ಅವಳಿಗೆ ಕನ್ಫರ್ಮ್ ಆಗುತ್ತೆ. ಕ್ರಿಸ್ ಕೈಯಲ್ಲಿ ಟೂಲ್ ತಗೊಂಡು ಇಡೀ ಐಲ್ಯಾಂಡ್ ಹುಡುಕಲು ಶುರು ಮಾಡ್ತಾಳೆ. ಹುಡುಕುತ್ತಾ ಹೋಗುವಾಗ ಅವಳಿಗೆ 2 ಸಮಾಧಿಗಳು ಕಾಣುತ್ತೆ. ಅವಳು ಯೋಚಿಸುತ್ತಿರುವಾಗಲೇ ಮ್ಯಾಡಿಸನ್ ಹಿಂದಿನಿಂದ ಬಂದು ಕ್ರಿಸ್ ತಲೆಗೆ ಜೋರಾಗಿ ಹೊಡೆದು ಅವಳನ್ನ ಅಲ್ಲೇ ಪ್ರಜ್ಞೆ ತಪ್ಪಿಸಿ ಬಿಡ್ತಾಳೆ. ಇಷ್ಟು ದಿನ ಐಲ್ಯಾಂಡ್ನಲ್ಲಿ ಕಾಡು ಮನುಷ್ಯನ ಹತ್ರ ಬದುಕಿ ಮ್ಯಾಡಿಸನ್ ಪರಿಸ್ಥಿತಿ ಪೂರ್ತಿ ಹದಗೆಟ್ಟಿರುತ್ತೆ. ಅವಳು ಕ್ರಿಸ್ ಬಾಡಿಯನ್ನ ಎಳೆದುಕೊಂಡು ಹೋಗಿ ಬೋಟ್ ಹತ್ತಿ ಅಲ್ಲಿಂದ ಒಬ್ಬಳೆ ಸಮುದ್ರದ ಕಡೆ ಹೊರಡ್ತಾಳೆ. ಅಷ್ಟರಲ್ಲಿ ಕ್ರಿಸ್ಗೆ ಪ್ರಜ್ಞೆ ಬರುತ್ತೆ. ಅವಳು ದಡಕ್ಕೆ ಓಡಿ ಬಂದು ಮ್ಯಾಡಿಸನ್ ಬೋಟ್ನಲ್ಲಿ ಹೋಗ್ತಿರೋದನ್ನ ನೋಡ್ತಾಳೆ. ಆದ್ರೆ ಅವಳು ಕಿರುಚಲ್ಲ, ಅಳಲ್ಲ, ಬದಲಿಗೆ ಒಬ್ಬ ಟ್ರೂ ಸೈಕೋ ತರ ಜೋರಾಗಿ ನಗಲು ಶುರು ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತು, ತಾನು ಬೇರೆಯವರನ್ನ ಕೊಂದ ಹಾಗೆ ತಾನು ಕೂಡ ಈ ನಿರ್ಜನ ದ್ವೀಪದಲ್ಲಿ ಊಟ ನೀರಿಲ್ಲದೆ ಸಾಯ್ತೀನಿ ಎಂದು. ತನ್ನನ್ನು ರಕ್ಷಿಸೋಕೆ ಯಾರು ಬರಲ್ಲ ಅಂತ ಅವಳಿಗೆ ಗೊತ್ತಾಗಿರುತ್ತೆ. ಮ್ಯಾಡಿಸನ್ ಮಾತ್ರ ಒಂದು ಸಲವೂ ಹಿಂದೆ ತಿರುಗಿ ನೋಡದೆ ಬೋಟ್ನಲ್ಲಿ ಮುಂದೆ ಸಾಕ್ತಾಳೆ. ಅಲ್ಲಿಗೆ ಇನ್ಫ್ಲುಯೆನ್ಸರ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಕ್ರಿಸ್ ಮಾಡಿದ ಪಾಪದ ಕೆಲಸಕ್ಕೆ ಅವಳಿಗೆ ಅದೇ ಐಲ್ಯಾಂಡ್ನಲ್ಲಿ ನರಕ ಸಿಕ್ಕ ಹಾಗಾಯಿತು. ಮ್ಯಾಡಿಸನ್ ತನಗೆ ಕ್ರಿಸ್ ಹೇಳಿದ ಮಾತನ್ನೇ ಅವಳ ವಿರುದ್ಧ ಬಳಸಿ ಅವಳನ್ನ ಅಲ್ಲೇ ಸಾಯೋಕೆ ಬಿಟ್ಟು ಹೋಗಿದ್ದು ನ್ಯಾಯ ಅಂತಾನೆ ಹೇಳಬಹುದು. ಸೋಷಿಯಲ್ ಮೀಡಿಯಾದ ಅತಿಯಾದ ಹುಚ್ಚು ಮತ್ತು ಸ್ಟ್ರೇಂಜರ್ಸ್ ಅನ್ನ ಕುರುಡಾಗಿ ನಂಬೋದ್ರಿಂದ ಎಂತ ಡೇಂಜರ್ ಆಗುತ್ತೆ ಅನ್ನೋದಕ್ಕೆ ಈ ಮೂವಿ ಬೆಸ್ಟ್ ಎಕ್ಸಾಂಪಲ್. ಸೊ ನಿಮಗೂ ಈ ಇನ್ಫ್ಲುಯೆನ್ಸರ್ ಮೂವಿಯ ಟ್ವಿಸ್ಟ್ ಕತೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಮಿಸ್ಟರ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಯೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಮತ್ತು ಕ್ರೀಪಿ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಸ್ಟೇ ಸೇಫ್ ಆ್ಯಂಡ್ ಟ್ರಸ್ಟ್ ನೋ ಒನ್.